ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಅತ್ಯಂತ ಪ್ರಭಾವಿ ಆಟಗಾರ, ಕ್ಯಾಪ್ಟನ್ ಕೂಲ್ ಎನಿಸಿಕೊಂಡಿರುವ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ 2026 ಸೀಸನ್ನಲ್ಲಿ ಇಂಜುರಿ ಕಾರಣದಿಂದಾಗಿ ಈವರೆಗೂ ಒಂದೇ ಒಂದು ಪಂದ್ಯವನ್ನೂ ಆಡಿಲ್ಲ. ಈ ನಡುವೆ ಧೋನಿ ಫಿಟ್ ಆಗಿದ್ದು ಮತ್ತೆ ತಂಡದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮರಳುತ್ತಾರೆ ಎಂಬ ನಿರೀಕ್ಷೆಗಳು ಕ್ಷೀಣವಾಗುತ್ತಿದೆ. ಈ ನಡುವೆ ಧೋನಿ ತಂಡದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವ ಮೂಲಕ ಯುವ ಆಟಗಾರರ ಸ್ಥಾನವನ್ನು ಕಸಿದುಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂದು ವರದಿಯಾಗಿದ್ದು, ಈ ಕುರಿತಂತೆ ಭಾರೀ ಚರ್ಚೆ ನಡೆಯುತ್ತಿದೆ. ಈ ಕುರಿತ ಮಾಹಿತಿ ಇಲ್ಲಿದೆ. ಐಪಿಎಲ್ 2026 ಸಾಲಿನಲ್ಲಿ ಈಗಾಗಲೇ ಚೆನ್ನೈ ಹಲವು ಪಂದ್ಯಗಳನ್ನು ಆಡಿದೆ. ಈ ಸೀಸನ್ನಲ್ಲಿ ಚೆನ್ನೈ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡುತ್ತಿಲ್ಲ. ಹೀಗಿರುವಾಗ ತಂಡಕ್ಕೆ ಧೋನಿ ಆಸರೆಯಾಗುತ್ತಾರೆ. ಜೊತೆಗೆ ಅವರು ಮೈದಾನದಲ್ಲಿ ಆಡುವುದನ್ನು ಕಣ್ತುಂಬಿಕೊಳ್ಳಬೇಕು ಎಂಬ ಅಭಿಮಾನಿಗಳ ಆಸೆ ಮಾತ್ರ ಈವರೆಗೂ ಈಡೇರಿಲ್ಲ. ಗಾಯಕ್ಕೆ ಒಳಗಾಗಿರುವ ಧೋನಿ ತಂಡದಲ್ಲಿ ಇದ್ದಾಗಲೂ ಸಹ ಈವರೆಗೂ ಒಂದೇ ಒಂದು ಪಂದ್ಯವನ್ನೂ ಸಹ ಆಡಿಲ್ಲ. ಧೋನಿ ಅನಾರೋಗ್ಯದ ಕಾರಣದಿಂದ ಎಲ್ಲಾ ಪಂದ್ಯಗಳಿಂದ ದೂರ ಉಳಿದಿದ್ದು, ಸದ್ಯ ಇದೀಗ ಧೋನಿ ಪೂರ್ಣವಾಗಿ ಫಿಟ್ ಆಗಿದ್ದಾರೆ. ಹಾಗಾಗಿ ಎಂಐ ಹಾಗೂ ಗುಜರಾತ್ ಟೈಟಾನ್ಸ್ ವಿರುದ್ಧ ಪಂದ್ಯಗಳ ಮೂಲಕ ಮರಳುತ್ತಾರೆ ಎಂಬ ಮತ್ತೆ ಆಟವಾಡುತ್ತಾರೆ ಎಂಬ ನಿರೀಕ್ಷೆಗಳು ಸುಳ್ಳಾಗಿವೆ. ಈ ನಡುವೆ ಇತ್ತೀಚೆಗೆ ಕೇವಲ ತಾಲೀಮಿನಲ್ಲಿ ಸಕ್ರಿಯರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ಪಂದ್ಯಕ್ಕಾಗಿ ಮೈದಾನವನ್ನು ಮಾತ್ರ ಪ್ರವೇಶಿಸುತ್ತಿಲ್ಲ. ಇದಕ್ಕೇನು ಕಾರಣ ಎಂದು ಹಲವರಲ್ಲಿ ಪ್ರಶ್ನೆ ಮೂಡಿದೆ. ಆದರೆ ಪಂದ್ಯದಲ್ಲಿ ಧೋನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಯುವ ಆಟಗಾರನ ಸ್ಥಾನವನ್ನು ತೆಗೆದುಕೊಳ್ಳಲು ಹಾಗೂ ಕಳೆದ ಪಂದ್ಯಗಳಲ್ಲಿನ ಸಂಯೋಜನೆಯನ್ನು ಬದಲಾಯಿಸುವ ಬಗ್ಗೆ ಹಿಂಜರಿಯುತ್ತಿದ್ದಾರೆ ಎಂದು ದ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಇದರ ಜೊತೆಗೆ ಅಲ್ಲದೆ ಈ ಸೀಸನ್ನಲ್ಲಿ ಸಿಎಸ್ಕೆ ಮಧ್ಯಮ ಕ್ರಮಾಂಕವು ಉತ್ತಮ ಪ್ರದರ್ಶನ ನೀಡದಿದ್ದರೂ ಪುನರಾಗಮನ ಮಾಡುವ ನಿರ್ಧಾರವು ಸಂಪೂರ್ಣವಾಗಿ ಧೋನಿಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿಯಾಗಿದೆ. ಇನ್ನು ಸೀಸನ್ ಆರಂಭದಲ್ಲಿ ಸಿಎಸ್ಕೆ ಫ್ರಾಂಚೈಸಿ ಧೋನಿಯವರು ಕಾಲಿನ ಗಾಯದಿಂದ ಬಳಲುತ್ತಿದ್ದಾರೆ ಮತ್ತು 2 ವಾರಗಳ ಕಾಲ ಆಟದಿಂದ ಹೊರಗುಳಿಯುತ್ತಾರೆ ಎಂದು ಬಹಿರಂಗಪಡಿಸಿತ್ತು. ಆದಾಗ್ಯೂ ಹೇಳಿಕೆ ಬಿಡುಗಡೆಯಾಗಿ ಸುಮಾರು 1 ತಿಂಗಳು ಕಳೆದಿದೆ. ಸದ್ಯ ಅವರು ಉತ್ತಮವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆಂದು ಮುಖ್ಯ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ತಿಳಿಸಿದಾಗ್ಯೂ ಈ ಕುರಿತಂತೆ ಫ್ರಾಂಚೈಸಿಯಿಂದ ಅಧಿಕೃತ ಹೇಳಿಕೆ ಬಂದಿಲ್ಲ. ಸೂಪರ್ ಕಿಂಗ್ಸ್ ತಂಡ ಪಂಜಾಬ್ ಕಿಂಗ್ಸ್ ಮತ್ತು ಆರ್ಸಿಬಿ ವಿರುದ್ಧ ಸತತ 3 ಸೋಲುಗಳ ಮೂಲಕ ಸೀಸನ್ ಆರಂಭಿಸಿದ್ದು, ಇದಾದ ಬಳಿಕ ಡಿಸಿ, ಕೆಕೆಆರ್ ಹಾಗೂ ಎಂಐ ವಿರುದ್ಧ ಗೆಲುವ ಸಾಧಿಸಿದ್ದು, ಈ ನಡುವೆ ಎಸ್ಆರ್ಎಚ್ ಹಾಗೂ ಜಿಟಿ ವಿರುದ್ಧದ ಪಂದ್ಯಗಳಲ್ಲಿ ಮತ್ತೆ ಸೋಲನ್ನು ಅನುಭವಿಸಿದ್ದಾರೆ. ಈ ಸೀಸನ್ನಲ್ಲಿ ಧೋನಿ ಅನುಪಸ್ಥಿತಿಯಲ್ಲಿ ವಿಕೆಟ್ ಕೀಪಿಂಗ್ ಅನ್ನು ಸಂಜು ಸ್ಯಾಮ್ಸನ್ ಮಾಡುತ್ತಿದ್ದು, ಅವರು ಮರಳಿದ ನಂತರ ಈ ಜವಾಬ್ದಾರಿಯನ್ನು ಧೋನಿಯೇ ವಹಿಸಿಕೊಳ್ಳಲಿದ್ದಾರೆ ಎಂದು ಹಸ್ಸಿ ತಿಳಿಸಿದ್ದಾರೆ. ಆದಾಗ್ಯೂ ಫಿಟ್ ಆಗಿದ್ದರೂ ಸಹ ಪಂದ್ಯದಲ್ಲಿ ಆಟವಾಡುವ ಕುರಿತು ಇನ್ನೂ ಫ್ರಾಂಚೈಸಿಯಾಗಲಿ ಅಥವಾ ಖುದ್ದ ಧೋನಿಯಾಗಲಿ ಯಾವುದೇ ಅಧಿಕೃತ ಹೇಳಿಕೆಗಳನ್ನು ನೀಡಿಲ್ಲ. ಇದು ಸದ್ಯ ಅಭಿಮಾನಿಗಳಲ್ಲಿ ಬೇಸರಕ್ಕೆ ಕಾರಣವಾಗಿದೆ.